ಭರತ್ ಅಂತ ಚಿಕ್ಕಮಗಳೂರು ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮತ್ತೆ ಕಿಸಾನ್ ಬ್ಲಾಕ್ ಅಧ್ಯಕ್ಷರು ಮತ್ತೆ ಹೋಬಳಿ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಇವೆ ಕಿಸಾನ್ ಇಂದ. ಬಟ್ ಇಲ್ಲಿ ವಿಷಯ ಏನಂದ್ರೆ ನೀವು ಜನಸಾಗರ ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯ ಅಭಿಮಾನಿಗಳು ಬಂದಿರೋದು ಯಾರೇ ದುಡ್ಡು ಕರ್ಕೊಂಡ್ ಬಂದಿಲ್ಲ, ಯಾವುದೇ ಇದ್ರಲ್ಲಿ ಬಂದಿಲ್ಲ ಜನ. ಒಂದು ಏನಂದ್ರೆ ಇವತ್ತು ಸರ್ವ ಸಾಮಾನ್ಯ ಜನ, ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ, ಅವತ್ತೆಲ್ಲ ಇದ್ದೀರಿ, ನಾನೇ ಇನೋವಾ ಕಾರ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಮೊನ್ನೆ ಸಿದ್ದರಾಮಯ್ಯ ಹತ್ರ 40 ವರ್ಷದಿಂದ ರಾಜಕೀಯ ಮಾಡಿ ಅವ್ರ ಒಂದು ಗಾಡಿ ಇಲ್ಲ ಹೇಳ್ಕೊಬೇಕಂದ್ರೆ, ಇದು ಯಾವ್ದೋ ಮೂಡ ಹಗರಣ, ಯಾವ್ದೋ ಒಂದು ಸೈಟ್ 2 ಸೈಟ್ ಅವ್ರ ಜಮೀನಲ್ಲಿ ಅವ್ರ ಸೈಟ್ ಮಾಡ್ಕೊಂಡಿದ್ದಕ್ಕೆ ಇದು ಮೂಡ ಹಗರಣ ಅಂತ ಇವರೇ ದುಡ್ಡು ಕಳೆದ್ರು. ಬಿಜೆಪಿ JDS ಅವ್ರು ನೋಡಿ ಕೊಳ್ಳೆ ಹೊಡಿದಾರೆ. ಶಿವಮೊಗ್ಗ ಅರ್ಧ ಸ್ಥಿತಿನೇ ಬರ್ಸ್ಕೊಂಡೆ ಯಡಿಯೂರಪ್ಪರು. ಇವರು ನೋಡಿದ್ರೆ ಹಾಸನಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಇವರು ಬೇಕಾದಷ್ಟು ಆಸ್ತಿ ಇದೆ. ಕುಮಾರಸ್ವಾಮಿ ಮೈಸೂರಲ್ಲಿ ಇರೋದೇ 11,000 ಕೋಟಿ ಏನೋ ಆಸ್ತಿ ಇದೆ ಅವ್ರದ್ದೆಲ್ಲ. ಅವ್ರನ್ನ ಇದ್ ಮಾಡೋಗ್ಬಿಟ್ಟು ಅವರೇ ಕಳ್ಳರೇ ವಾಕ್ ಮಾಡಿ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಏನೋ ವೈಟ್ ಕಲರ್ ಇರೋ ಅವ್ರಿಗೆ ಸ್ವಲ್ಪ ಕಪ್ಪು ಚಿಕ್ಕಿ ಇರೋ ಜನಗಳ ಹತ್ರ ಬಂದ್ಬಿಟ್ಟು ಈಗ ನೀವು ಇದು ಅಂತ ಹೇಳಿದ್ರೆ ಇದು ನ್ಯಾಯ. ಎಲ್ಲ ಸಮಾಜ ಜನಾಂಗಕ್ಕೂ ಎಲ್ಲಾ ವರ್ಗಕ್ಕೆ ನಾಯಕ, ಹಿಂದ ನಾಯಕ ಸಿದ್ದರಾಮಯ್ಯರು ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅದೇ ಗೌರವ ಇವತ್ತು ಜನಸಾಗರ ನೋಡ್ತಾ ಇರ್ಬೋದು. ಇವತ್ತು ಮೈಸೂರಲ್ಲಿ, ದಾವಣಗೆರೆಯಲ್ಲಿ ಇದೇನು ಅವರ ಸ್ವಂತ ಅಭಿಮಾನದಿಂದ ಬಂದಿರೋದು ಎಲ್ಲಾ ಜನಗಳು. ಇಲ್ಲಿ ಯಾರೇ ದುಡ್ಡು ಕೊಟ್ಟು, ಯಾರೇ ಅಮಿತ್ ಶಾ ಇದರಿಂದ ಬಂದಿಲ್ಲ. ಇಲ್ಲಿ ಪ್ರತಿಯೊಂದು ಇದಕ್ಕೂ ಸಿದ್ದರಾಮಯ್ಯ ಬಡವರ ಬಗ್ಗೆ ಒಂದು ಜಾತಿ ಸೀಮಿತ ಅಲ್ಲ. ಅವ್ರನ್ನ ಅದು ಒಂದೇ ನಾಯಕ ಸೀಮಿತ ಅಲ್ಲ ಜಾತಿಗೆ, ಪ್ರತಿಯೊಂದು ಜಾತಿಗೆ. ಇವತ್ತು ಲಿಂಗಾಯತರು ಇರ್ಬೋದು, ಕುರುಬರು ಇರ್ಬೋದು, ಒಪ್ಪಿಗೌಡರು ಇರ್ಬೋದು, SC ಇರ್ಬೋದು, ST ಇರ್ಬೋದು, ಪ್ರತಿಯೊಂದು ಜನಾಂಗಕ್ಕೆ ತಲುಪ್ತದೆ. ಏನಿರ್ಬೋದು 2,000 ದುಡ್ಡು, ಅಕ್ಕಿ, ಕರೆಂಟ್ ಬಿಲ್ಲು, ಬಸ್ ಚಾರ್ಜ್, ಪ್ರತಿಯೊಂದು ಹೆಣ್ಮಕ್ಳು ಓಡಾಡ್ತಾರೆ. ಇವತ್ತು ಖುಷಿ ಪಡೋ ವಿಷಯ, ಇಂಥ ನಾಯಕರಿಗೆ ಮಸಿ ಬಳಿಯ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಈ ಕಳ್ಳನ ಮಕ್ಳು ಇರೋ ಅವರೇ ದೊಡ್ಡ ಕಳ್ಳರು, ದೇಶ ಕೊಳ್ಳೆ ಹೊಡೆದಿದ್ದಾರೆ. ಅವ್ರು ಇವತ್ತು ಬಂದು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಇವರು ಅಧಿಕಾರ ನಡೆಸ್ತಿರೋದಕ್ಕೆ ಇವರಿಗೆ ಸಹಿಸಕ್ ಆಗ್ತಲ್ಲ. ಇವಾಗ 136 ಬಂತಲ್ಲ, ನೆಕ್ಸ್ಟ್ 180, 200 ಸೀಟ್ ಆಗ್ಬಿಡುತ್ತೆ ಅನ್ನೋ ಭಯ ಅವರಿಗೆ. ಅಷ್ಟು ಬಿಟ್ಟರೆ ಇವರಲ್ಲಿ ಏನಿಲ್ಲ. ಇವರು ಸುಮ್ಮನೆ ಇರೋ ಒಳ್ಳೆ ವಿಷಯಕ್ಕೆ ಇವ್ರ ಮನೆ ಅವ್ರ ಆಸ್ತಿ ಉಳಿಸ್ಕೊಳಕ್ಕೋಸ್ಕರ ಅವರು ಇದ್ ಮಾಡ್ತಾ ಇರೋದು. ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾ ಇರೋದು. ಇಲ್ಲೇನು ಯಾವ್ದೋ ಸಿದ್ದರಾಮಯ್ಯ ಬಗ್ಗೆ ಅವ್ರು ಏನ್ ಸಿದ್ದರಾಮಯ್ಯ ಒಂದು ಕೂದಲು ಉದ್ರೋಗಿರೋ ಕೂದಲಿಗೂ ಸಮ ಇಲ್ಲ ಅವರು ರಾಜಕೀಯದಲ್ಲಿ. ನಿಮಗೆಲ್ಲ ಗೊತ್ತಿರೋ ವಿಷಯ, ಜನಸಾಮಾನ್ಯರಿಗೆ ಗೊತ್ತಿರೋ ವಿಷಯ. ಇನ್ ಮುಂದೆ ಇದು ನಡೆಯುತ್ತೆ. ಇದು ಸಿದ್ದರಾಮಯ್ಯರಿಗೆ ಏನಾದ್ರು ಒಂಚೂರು ಸಣ್ಣ ವ್ಯಕ್ತಿವಾಸ ಆದ್ರೂ ಇಡೀ ಕರ್ನಾಟಕದ ಜನ ದಂಗೆ ಹೇಳ್ತಾರೆ ಅಂದ್ರೆ ಭಾರಿ ದೊಡ್ಡ. ಈಗ ಬಾಂಗ್ಲಾದೇಶದಲ್ಲಿ ಯಾವ ತರ ಇದ್ರಲ್ಲಿ ನುಗ್ಗಿ ಹೊಡೆದ ಸಂವಿಧಾನ ಇದಕ್ಕೆ ಪ್ರಧಾನಿ ಓಡಿಸಿದ್ರೆ ಆ ತರ ಓಡಿಸ್ಬಿಡ್ತಾರೆ ಇವ್ರಿಗೆಲ್ಲ ಬಿಜೆಪಿ JDS ಅವರು. ನೆಕ್ಸ್ಟ್ ಈಗ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ವಾಹಿನಿ ಪ್ರಕಾರ. ಮೈಸೂರು ಜಿಲ್ಲಾ ಮಟ್ಟದ ಏನು ಬಿಜೆಪಿ ಸರ್ಕಾರ ಮತ್ತು JDS ಸರ್ಕಾರ ಬೆಂಗಳೂರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋದು ಸಣ್ಣ ಕಾರಣ. ಏನಪ್ಪ ಅಂದರೆ ನಮ್ಮ ಹಿಂದ ನಾಯಕರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ಇನ್ನು ಈ ಥರ ಬಡವರ ಪರ ಮತ್ತು ದಲಿತರ ಪರ, ಅಲ್ಪಸಂಖ್ಯಾತರ ಬಗ್ಗೆ ಇದು ಏನಿದ್ದಾರೆ ಇವರು ಮಾಡ್ಕೊಂಡು ಅಂತ ಈ ಬಿಜೆಪಿ ಜಾತಿವಾದಿ, ಕೋಮವಾದಿ ಏನು ಈ ಹುನ್ನಾರ ಹೊತ್ಕೊಂಡು ಪಾದಯಾತ್ರೆ ಮಾಡ್ಕೊಂಬಂದರೆ ಅದು ವಿಫಲ ಆಗ್ತಾ ಇದೆ. ಅದರಿಂದ ಇವತ್ತು ನೋಡಿರ್ಬೋದು ನೀವು, ಸುಮಾರು 7ರಿಂದ 8 ಲಕ್ಷ ಜನಸಂಖ್ಯೆ ಸೇರಿ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ಮೂಲೆಗಳಿಂದ ಎಲ್ಲ ಜನಸಂಖ್ಯೆ, ಎಲ್ಲ ವರ್ಗದ ಜನಸಂಖ್ಯೆಗಳು ಇವತ್ತು ಸೇರಿದರು. ಇದಕ್ಕೆ ಸೂಕ್ತ ಕಾರಣ ನೋಡ್ಬೋದು. ಸಿದ್ದರಾಮಯ್ಯ ಪರ ಎಷ್ಟು ಜನ ಇದ್ದಾರೆ, ಎಷ್ಟು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಿ, ಮಾಧ್ಯಮ ಮುಖಾಂತರ ಪ್ರಕಟ ಮಾಡಿದ್ದೀರಾ. ಇನ್ನು ಮುಂದೆ ಅವರು ಈ ಏನೇ ಪಾದಯಾತ್ರೆಗಳನ್ನ ಮಾಡಲಿ, ಅವ್ರ ಮೇಲೆ ಹುನ್ನಾರ ಮಾಡಲಿ, ಅವರು ಇನ್ನೂ 5 ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಪರ ಎಲ್ಲ ಜನಾಂಗದ ವರ್ಗದವರು ಜನಾಂಗರು ಇದ್ದಾರೆ, ಮುಖಂಡರುಗಳಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಂದು ಸಾಕ್ಷಿಯಾಗಿ ಇದೇ ರೀತಿ ನಿಮ್ಗೆ ಈಗ ನಡೆದಂಥ ಸಮಾವೇಶನೇ ಅವ್ರಿಗೆ ಸೂಕ್ತ ಕಾರಣ. ಅವರು ಇವತ್ತೆಲ್ಲ ನೋಡಿರ್ತಾರೆ, ಅವ್ರು ಮಾತಾಡಿದ್ರೆ ಬೇರೆ ಪಕ್ಷಗಳಿಗೆ ಉತ್ತರ ಕೊಟ್ಟಿದೆ. ಇವತ್ತು ನೇರವಾಗಿ ಅವ್ರು ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆಯಾಗಿ ಅವ್ರಿಗೆ ಉತ್ತರ ಕೊಟ್ಟಿರೋದು ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರು ನೇರ ನುಡಿಗಳಿಂದ ಹೇಳಿದ್ದಾರೆ. ಅವ್ರು ಇನ್ನು ಮುಂದೆ ಅದನ್ನು ತಿಳ್ಕೊಂಡು ಅವ್ರು ವಾಪಸ್ಸು ಹೋಗಬೇಕು ಅಂತ ತಿಳ್ಕೊಂಡು ನಾಳೆ ಸಮಾವೇಶಕ್ಕೆ ಮಾಡಬಾರ್ದು ಅಂತ ಈ ಸಮಾವೇಶ ಮಾಡಿ ನಮ್ಮ ಜನಶಕ್ತಿ ಎಷ್ಟಿದೆ, ಪ್ರಬಲ ಶಕ್ತಿ ಹೆಂಗಿದೆ, ಜನ ಸಮುದಾಯ ಸಿದ್ದರಾಮಯ್ಯನ ಪರ ಹೆಂಗಿದೆ ಅಂತ ಇವತ್ತು ನೋಡೋಕ್ಕೆ ತುಂಬ ಸಾಕ್ಷಿಯಾಗಿ ಮಾಧ್ಯಮಗಳ ನೋಡಿದ್ದೀರಾ. ಈ ಜನಸಂಖ್ಯೆ ಜಾಗ ಇಲ್ಲದಷ್ಟು ವೆಹಿಕಲ್ಲು ಎಷ್ಟು ಬಂದಿದ್ದು ನೀವೆಲ್ಲ ನೋಡಿದ್ದೀರಾ. ಅದೇ ರೀತಿ ಇನ್ನು ಮುಂದೆ ಕೂಡ ನಾವು ಅವ್ರ ಬೆಂಬಲವಾಗಿ ನಿಂತ್ಕೊತೀವಿ, ಸಿದ್ದರಾಮಯ್ಯನ ಪರ ನಿಂತ್ಕೊತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಮಂಜು ಬಿ ಶೆಟ್ಟಿ, ಅಧ್ಯಕ್ಷರು, ಮಾಜಿ ಊಡ ಅಧ್ಯಕ್ಷರು ಹಾಸನ. ಇಲ್ಲಿ ಮೈಸೂರು ಪ್ರಾಧಿಕಾರ ಇದೆ, ಹಾಸನ ಪ್ರಾಧಿಕಾರ ಇದೆ. ಇಲ್ಲಿ ಏನು BJP ಮತ್ತು JDSನವರು ಮೂಡ ಹಗರಣ ಅಂತೇಳಿ ಮೈಸೂರು ಚಲೋವನ್ನು ಮಾಡ್ತಾ ಇದ್ದಾರೆ, ಅದು ಅರ್ಥಹೀನ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದರೆ ಊಡಾದಲ್ಲಿ ಯಾವುದೇ ಪ್ರಾಧಿಕಾರದಲ್ಲಿ ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ರೆ ಅದರದೇ ಆದಂಥ ಒಂದು ಬಾಡಿ ಇರ್ತದೆ. ಆ ಬಾಡಿನಲ್ಲಿ ತೀರ್ಮಾನ ಮಾಡಿ ಪ್ರಾಧಿಕಾರದ ನೀತಿಯ ನಿಯಮಾವಳಿಯ ಅನುಸಾರವಾಗಿ ಯಾವುದೇ ರೈತನ ಭೂಮಿಯನ್ನು ಪ್ರಾಧಿಕಾರ ಸ್ವಾಧೀನಪಡಿಸ್ಕೊಂಡ್ರೆ ಅವರಿಗೆ ಬದಲಿ
ಜಾಗವನ್ನು ಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಕಡೆ ಜಾಗವನ್ನು ಕೊಡಬೇಕು ಅಂತದ್ದು ನಿಯಮಾವಳಿ 1965 ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮಾವಳಿ. ಆ ನಿಯಮಾವಳಿ ಪ್ರಕಾರದಂತೆ ಏನು ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಮೇಡಮ್ ಅವರ ಜಾಗವನ್ನು ಅವರ ಗಮನಕ್ಕೆ ಬರೆದು ಅಕ್ವೈರ್ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಅವರ ನಾಲೆಡ್ಜಿಗೆ ಬಂದ ಮೇಲೆ ನಮ್ಮ ಭೂಮಿಯನ್ನು ನೀವು ಸ್ವಾಧೀನಪಡಿಸ್ಕೊಂಡಿದ್ದೀರಿ, ನನಗೆ ಅದಕ್ಕೆ ತತ್ಸಮಾನವಾದಂಥ ಜಾಗವನ್ನು ನೀವು ನನಗೆ ಕೊಡಿ, ಇಲ್ಲವೇ ನನ್ನ ಜಾಗವನ್ನು ನನಗೆ ಬಿಟ್ಕೊಡಿ ಅಂತ ಕೇಳ್ತಕ್ಕಂಥ ಅರ್ಥವಾಗಿದೆ. ಅದಕ್ಕೆ ಮೂಡಾದವರು ಪ್ರತಿಯಾಗಿ ಅಲ್ಲಿ ಎಲ್ಲ ಜಾಗವನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಹಂಚಿಕೆ ಆದಮೇಲೆ ಇವನ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಯಾವುದೇ ರೈತನ ಇಚ್ಛೆಗೆ ವಿರುದ್ಧವಾಗಿ ಅವರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ನೀವು ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಏನು ಬೆಲೆ ಬಾಳ್ತದೆ ಅದಕ್ಕೆ ತಕ್ಕಂಥ ನಿವೇಶನವನ್ನು ಬದಲಿ ಜಾಗವನ್ನು ಕೊಡಬೇಕಂಥದ್ದು ನಿಯಮ. ಈಗ ವಾಲ್ಮೀಕಿ ಹಗರಣ ಆಗಲಿ ಮೂಡ ಹಗರಣ ಆಗಲಿ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಲ್ಲ, ಏನು ಪಾತ್ರ ಇಲ್ಲ ಸರ್. ಒಂದು ವೇಳೆ ಸಿದ್ದರಾಮಯ್ಯನವ್ರದ್ದು ಪಾತ್ರ ಇದ್ದಿದ್ರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗಲೇ ಬಿಜೆಪಿಯಲ್ಲಿ ರಾಜೀವನ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು ಇದ್ರು. ಆ ಸಂದರ್ಭದಲ್ಲಿ ಇವರು ವಿರೋಧ ಪಕ್ಷದಲ್ಲಿದ್ದಂಥವ್ರು ಏನು ಮಾಡ್ತಾ ಇದ್ರು, ಅಧಿಕಾರದಲ್ಲಿ ಇದ್ರಲ್ಲ ಇವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಯಾಕೆ ಇಲ್ಲಿ ಮೈಸೂರಿನಲ್ಲಿ ಎಲ್ಲ MLAಗಳು ಎಲೆಕ್ಟೆಡ್ ಬಾಡೀಸು ಬಿಜೆಪಿಯವರು JDS ಅವರು ಎಲ್ಲರೂ ಇರ್ತಾರೆ. ಅವರೆಲ್ಲರ ಅಭಿಪ್ರಾಯ ತಗೊಂಡು ಬಾಡಿನಲ್ಲಿ ಅಪ್ರೂವಲ್ ಮಾಡಿ ಅವರಿಗೆ ಜಾಗವನ್ನು ಕೊಟ್ಟಿದೆ. ಅದ್ರಲ್ಲಿ ತಪ್ಪೇನಿದೆ? ಇದೆಲ್ಲದ್ರೂ ಕೂಡ ಅರ್ಥ ಇಲ್ಲ. ಈಗ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ರಾಜ್ಯಪಾಲರು ಕೂಡ ಅವರಿಗೆ ಕಾನೂನಿನ ಅರಿವಿನ ಕೊರತೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಈಗ CM ಗಾದಿಗೆ ಏನು ಗುದ್ದಾಟ ಇಲ್ಲ ಅಂತ ಯಾವುದೇ ಇಲ್ಲ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಷ್ಟೊಂದು ಜನಸಾಗರದ ನಡುವೆ ನಿಂತು ಅವರು ಈ ತರದ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸೇರಿರ್ಬೋದು ಸರ್ ಇವತ್ತು? ಒಂದು 7 ರಿಂದ 8 ಲಕ್ಷ ಜನ ಸೇರಿರ್ಬೋದು ಅಂತ ನನ್ನ ಅಭಿಪ್ರಾಯ. ಕೃಷ್ಣಕುಮಾರ್, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಥ್ಯಾಂಕ್ ಯು.